ನೋಡಿ, ಇದು ಸ್ಕಿಲ್ ಡೆವಲಪ್ಮೆಂಟ್ ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾದವರು ತಂದರು. ಅದಕ್ಕೆ ಯಾವುದೇ ಅಕೌಂಟಬಿಲಿಟಿನ ಇಟ್ಟಿಲ್ಲ. ಅಕೌಂಟಬಿಲಿಟಿ ಇಡದೆ ಅವ್ರಿಗೆ ಬೇಕಾದಂಥ ಸಂಸ್ಥೆಗಳನ್ನು ಅವರೇ ಐಡೆಂಟಿಫೈ ಮಾಡಿ, ಕೇಂದ್ರ ಸರ್ಕಾರದವರೇ ಐಡೆಂಟಿಫೈ ಮಾಡಿ ಕೆಲವರಿಗೆ ಕೊಟ್ಟು ಅವ್ರ ಮುಖಾಂತರ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಅದು ಮೂಲ ಅಗ್ರಿಮೆಂಟ್. ಆದರೆ ಎಂಪ್ಲಾಯ್ಮೆಂಟ್ ಆದವರು ಇಲ್ಲ, ಹಣ ಮಾತ್ರ ಖಾಲಿ ಆಗಿದೆ. ಸೊ ಈ ಹಣ ಎಲ್ಲೋಗಿದೆ ಅನ್ನೋದನ್ನ ಬಹುಶಃ ಹುಡುಕ್ಬೇಕು. ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಇವತ್ತು ಕರ್ನಾಟಕದಲ್ಲಿ CAG ವರದಿನಲ್ಲಿ ಇದನ್ನ ಸ್ಪಷ್ಟಪಡಿಸಿದ್ದಾರೆ ಹೊರತು ಇಡೀ ದೇಶದಲ್ಲಿ ಇದಕ್ಕೋಸ್ಕರ ಲಕ್ಷಾಂತರ ಕೋಟಿ ರೂಪಾಯಿ ಹಣವನ್ನ ಇದಕ್ಕೋಸ್ಕರ ವೆಚ್ಚ ಮಾಡಿದ್ದಾರೆ. ಸ್ಕಿಲ್ ಡೆವಲಪ್ ಆದವರು ಕೆಲಸಕ್ಕೆ ಹೋಗಿದಾರಾ? ಯಾಕೆ ಈ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಸು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟು ಕೇಂದ್ರ ಸರ್ಕಾರ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂ ವ್ಯಾಪಕವಾಗಿದೆ ಅಂತ ಹೇಳಿದ್ರೆ ಅದು ಫಲಾನುಭವಿಗಳಿಗೆ ತಲುಪದೇ ಇರ್ತಕ್ಕಂಥದ್ದು. ಫಲಾನುಭವಿಗಳ ಹೆಸರಿನಲ್ಲಿ ಬೇರೆಯವರು ಇವರ BJPಯ ನಾಯಕರುಗಳ ಹಿಂದಿನ ಕೈವಾಡ ಇದರಲ್ಲಿದೆ. ಯಾರ್ಯಾರು ಅವ್ರ RSS ಅವರ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಸಂಸ್ಥೆಗಳು ಇದರಲ್ಲಿ ಇನ್ವಾಲ್ವ್ ಆಗಿದೆ. ಈಗ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಲೆಕ್ಕ ಹೇಳ್ತದಲ್ಲ, ಅದಕ್ಕೆ ಯಾರನ್ನು ಕೇಳೋಂಗಿಲ್ಲ. ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ರು ಯಾರು ಕೇಳೋಂಗೂ ಇಲ್ಲ, ಹೇಳೋಂಗೂ ಇಲ್ಲ. ಆ ರೀತಿಯ ಪರಿಸ್ಥಿತಿ ಇದೆ. ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶವ್ಯಾಪ್ತಿ ಈ ತರದ ಸಮಸ್ಯೆ ಇದೆ. ಅವರವ್ರ ರಾಜ್ಯಗಳಲ್ಲಿ BJP ಸರ್ಕಾರ ಆಡಳಿತ ಇರೋದ್ರಿಂದ ಇದನ್ನ ಮುಚ್ಚಾಕೊಂಡಿದ್ದಾರೆ. ಇದು ನಮ್ಮ CAG ವರದಿನಲ್ಲಿ ಬಹಿರಂಗ ಆಗಿದೆ. ಅಲ್ಲ, ಖಂಡಿತ ತನಿಖೆ ಆಗ್ಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಇದು ವ್ಯಾಪಕವಾಗಿ ಎಲ್ಲಿ ಏನು ಯಾರ್ಯಾರ ಹಿನ್ನೆಲೆ ಇದೆ, ಕೈವಾಡ ಇದೆ ಅಂತಕ್ಕಂಥದ್ದನ್ನ ಬಯಲು ಮಾಡಬೇಕು. ಸಂಸತ್ತಲ್ಲಿ ಮೋದಿ ಅವ್ರ ಮೇಲೆ ಹಲ್ಲೆ ಮಾಡಕ್ ಹೋಗಿದ್ರು ಅಂತ 8 MPಗಳನ್ನೆಲ್ಲ ಅಮಾನತ್ ಮಾಡಿದ್ದಾರೆ. ನೋಡಿ, ಬೆಲ್ಗೆ ಹೋಗ್ತಕ್ಕಂಥದ್ದು ಸದಸ್ಯರ ಹಕ್ಕು. ಎಲ್ಲಿ ಲೋಕಸಭೆನಲ್ಲಿರ್ಬೋದು, ವಿಧಾನಸಭೆನಲ್ಲಿರ್ಬೋದು, ಪ್ರಜಾಪ್ರಭುತ್ವದಲ್ಲಿ ಬೆಲ್ಗೆ ಹೋಗ್ತಕ್ಕಂಥದ್ದು ಅವ್ರ ಹಕ್ಕು. ಸೊ ಬೆಲ್ಗೆ ಹೋಗಿದ್ದಾರೆ, ಪ್ರಧಾನ ಮಂತ್ರಿಗಳ ಮುಂಭಾಗದಲ್ಲಿ ನಿಂತಿದ್ದಾರೆ ಅಂದಾಕ್ಷಣಕ್ಕೆ ಯಾರು ಹಲ್ಲೆ ಮಾಡುವಂತ ಹೇಯ ಕೃತ್ಯಕ್ಕೆ ಆ ನನ್ನ ಸಹೋದರಿಯರು MPಗಳು ಯಾರು ಮಾಡುವಂಥದ್ದಿಲ್ಲ. ನಾನು ಕೂಡ ಲೋಕಸಭೆಯಲ್ಲಿ 10-11 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ನಾವು ಪ್ರಧಾನಿ ಮಂತ್ರಿಗಳ ಚೇರ್ ಮುಂದೆ ಹೋಗಿ ನಿಂತಿದ್ದೀವಿ. ಹಂಗಂದಾಕ್ಷಣಕ್ಕೂ ಯಾರು ಹಲ್ಲೆ ಮಾಡುವಂಥದ್ದಲ್ಲ. ಈಗ ರಾಜ್ಯ ಸರ್ಕಾರದಲ್ಲಿ ವಿಧಾನಸಭೆ ನಡೀಬೇಕಾದ್ರೆ ಮುಖ್ಯಮಂತ್ರಿಗಳ ಚೇರ್ ಮುಂದೆ ಬಂದು ನಿಂತ್ಕೋತಾರೆ. ಆಗ ಸಭಾಧ್ಯಕ್ಷರು ಹೇಳ್ತಾರೆ, ಪ್ರಧಾನ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಈಚೆ ಬನ್ನಿ, ಈ ಕಡೆಗೆ ಬನ್ನಿ, ನೀವು ಪ್ರೊಟೆಸ್ಟ್ ಮಾಡಿ ಈ ಸೈಡ್ಗೆ ಬನ್ನಿ, ನಿಮ್ಮ ಕಡೆ ಬನ್ನಿ ಅಂತ ಹೇಳ್ತಾರೆ. ಅದನ್ನ ಗುರಿಯಾಗಿಟ್ಕೊಂಡು ಇವತ್ತು ಇವ್ರು ಮಾಡಿರ್ತಕ್ಕಂಥ ಏನು ಬಜೆಟ್ ಅಲ್ಲಿ ಏನು ಉರುಳಿಲ್ದೇ ಇರೋದ್ರಿಂದ ಏನ್ ಮಾಡ್ತಾ ಇದ್ದಾರೆ, ಜನರ ದಿಕ್ಕನ್ನ ಬೇರೆ ಕಡೆ ಸೆಳಿಬೇಕು. ಪ್ರಧಾನಮಂತ್ರಿಗಳ ಮೇಲೆ ಮಹಿಳೆಯರು ಹಲ್ಲೆ ಮಾಡಕ್ ಹೋಗಿದ್ರು, ಆ ಪರಿಸ್ಥಿತಿ ಇದೆಯಾ, ಅದನ್ನ ಮಾಡಿದಾರಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಬಹುಶಃ ಸ್ಪೀಕರ್ ಅವರು ನ್ಯಾಯಸಮ್ಮತವಾದಂತ ತೀರ್ಮಾನವನ್ನ, ನಿಷ್ಪಕ್ಷವಾದಂತ ತೀರ್ಮಾನವನ್ನ ಕೊಡ್ಬೇಕಾಗ್ತದೆ. ಒಳ್ಳೇದು. ಅವಿಶ್ವಾಸ ನಿರ್ಣಯ ಅಲ್ಲ, ಅವಿಶ್ವಾಸ ನಿರ್ಣಯದಲ್ಲಿ ಏನೂ ಆಗೋದಿಲ್ಲ. ನೈತಿಕತೆಯ ಪ್ರಶ್ನೆ ಇದು. ಅವಿಶ್ವಾಸದಲ್ಲಿ ಅವ್ರಿಗೆ ಬೆಂಬಲ ಇದೆ, ಅವಿಶ್ವಾಸ ಸೋಲ್ತದೆ, ನಿರ್ಣಯ ಸೋಲ್ತದೆ, ಅದ್ರ ಬಗ್ಗೆ ಏನಿಲ್ಲ. ನಮ್ಮಲ್ಲಿ ಸಂಖ್ಯೆ ಕಡಿಮೆ ಇದೆ, ಅವರಲ್ಲಿ ಆಡಳಿತ ಪಕ್ಷದಲ್ಲಿ ಜಾಸ್ತಿ ಇದೆ, ವಿಶ್ವಾಸದಲ್ಲಿ ಗೆಲ್ತಾರೆ. ಹಂಗಂದಾಕ್ಷಣಕ್ಕೆ ಅವ್ರು ಮಾಡಿರ್ತಕ್ಕಂಥ ಆರೋಪ ವಸ್ತುಸ್ಥಿತಿನ ಅಲ್ವಾ ಅಂತಕ್ಕಂಥದ್ದು. ವಸ್ತುಸ್ಥಿತಿಯೇ ಅಲ್ಲ ಅಂತ ಅಂದಮೇಲೆ ಅವರು ನೈತಿಕತೆಯನ್ನ ಇಲ್ಲ, ಸದನದ ಕ್ಷಮೆಯನ್ನ ಕೋರ್ಬೇಕಾಗ್ತದೆ. ಬೇರೆಯವರಿಗೆ ಅವ್ರ ಹೆಂಗೆ ಕ್ಷಮೆ ಕೊಡಿ ಅಂತೇಳಿ ಆದೇಶವನ್ನ ಮಾಡ್ತಾರೋ ಅವರು ಕೂಡ ಇವತ್ತು ಈ ಲೋಕಸಭೆ ಅಪಮಾನ ಆಗಿದೆ ಅಂತಕ್ಕಂಥದ್ದನ್ನ ಅವರು ಕೂಡ ಅರ್ಥ ಮಾಡಿಕೊಂಡು ಲೋಕಸಭೆಯ ಘನತೆ ಗೌರವವನ್ನ ಎತ್ತಿಡಬೇಕಾಗ್ತಕ್ಕಂಥದ್ದು ಕೂಡ ಸ್ಪೀಕರ್ ಅವರ ಕರ್ತವ್ಯ. ಪ್ರಧಾನಿ ಇನ್ನ ಸಮಯ ಇದೆ, ಉತ್ತರ ಕೊಡ್ಲಿಕ್ಕೆ ಅಲ್ಲ. ಕರೆಕ್ಟ್. ಅವರ ಲೋಕಸಭೆನಲ್ಲಿ ಏನೇನ್ ಬಿಲ್ ಪಾಸ್ ಮಾಡ್ಬೇಕೋ ಮಾಡ್ಕೋತಾರಲ್ಲ, ಏನೇನ್ ಮಾತಾಡ್ಬೇಕು ಎಲ್ಲ ಮಾತಾಡ್ಕೋತಾರಲ್ಲ. ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥ, ಮಹಿಳಾ ಸಂಸತ್ ಸದಸ್ಯರ ಮೇಲೆ
ಮಾಡಿರ್ತಕ್ಕಂಥ ಆರೋಪ ಇದೆಯಲ್ಲ ಅದು ನಿರಾಧಾರ, ಅದೊಂದು ರಾಜಕೀಯ ಪ್ರೇರಿತವಾದದ್ದು. ಈಗ ಮಾರ್ಚ್ 4ನೇ ತಾರೀಕು KFF ನಾವಿದ್ರೆ ಈಗ ನಿಮ್ಗೆ ಮತ್ತಿಬ್ರು ಎಂಟ್ರಿ ಆಗ್ತಾ ಇದ್ದಾರೆ. ನಮ್ಮ ಪಕ್ಷದವರೇ ಸರ್, ಅವರು ಶಾಸಕರು, ಅವರು ಆಕಾಂಕ್ಷಿ ಇದ್ದಾರೆ. ಹಾಗಾಗಿ ಈಗ ಪಕ್ಷ ನಾನು ಆಕಾಂಕ್ಷಿ ಅಂತ ಹೇಳಲೇ ಇಲ್ವಲ್ಲ ನಿಮ್ಗೆ, ನಾನು ಆಕಾಂಕ್ಷಿ ಅಂತ ಹೇಳಲಿಲ್ಲ, ನೀವು ಹೇಳ್ತಾ ಇದ್ದೀರಿ ಅವ್ರು ಆಕಾಂಕ್ಷಿ ಸರ್, ಅವರಿಬ್ರು. ನೀವು ಆಕಾಂಕ್ಷಿ. ನಾನು ಆಕಾಂಕ್ಷಿ ಅಲ್ಲ. ಪಕ್ಷ ಏನ್ ತೀರ್ಮಾನ ಮಾಡ್ತದೆ, ಸರ್ಕಾರ ಏನ್ ತೀರ್ಮಾನ ಮಾಡ್ತದೆ ಅದರಂತೆ ಆಗುತ್ತೆ. ನಿಮ್ಮ ಬೆಂಬಲಿಗರೆಲ್ಲ ನೀವೇ ಆಗ್ಬೇಕು ಅಂತ ನನಗೆ ಯಾರು ನೋಡಪ್ಪ, ನನಗೆ ಯಾರು ಬೆಂಬಲನೂ ಇಲ್ಲ, ಏನೂ ಇಲ್ಲ. ಅವರೆಲ್ಲ ಯಾರಿದ್ದಾರೆ, ಸರ್ಕಾರ ಏನ್ ತೀರ್ಮಾನ ಮಾಡ್ತದೆ, ಪಕ್ಷ ಏನ್ ತೀರ್ಮಾನ ಮಾಡ್ತದೆ ಅದರಂತೆ ಆಗುತ್ತೆ. ಇದರಲ್ಲಿ ಲಾಬಿ ಮಾಡೋ ಅಂಥದ್ದು, ಇದರಲ್ಲೇನೋ ಗಿಟ್ಟಿಸ್ಕೊಳ್ಳೋ ಅಂಥದ್ದು, ಹೆಬ್ಬಳಿಕೆ ತಗೊಳ್ತಕ್ಕಂಥದ್ದು ಏನೂ ಇಲ್ಲ. ಇದೊಂದು ರಾಜ್ಯದ ರೈತರ ಜವಾಬ್ದಾರಿಯುತವಾದಂಥ ಸಂಸ್ಥೆ. ರಾಜ್ಯದ ರೈತರ ಹಿತ ಕಾಪಾಡುವಂಥದ್ದು ಬಹಳ ಮುಖ್ಯ. ಅದನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಮತ್ತು ಪಕ್ಷ ಏನ್ ತೀರ್ಮಾನ ತಗೋತದೆ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತೇವೆ. ನಮಗೆ ಜವಾಬ್ದಾರಿ ಕೊಟ್ರೆ ನಿಭಾಯಿಸ್ತೀವಿ. ನಾನು ಅದ್ರ ಬಗ್ಗೆ ನನಗೆ ಈಗ ಆಲ್ರೆಡಿ ಜವಾಬ್ದಾರಿಗಳಿದೆ. ನಾನು ರೆಸ್ಟ್ ಬೇಕು ಅಂತ ಹೇಳ್ದವನು. ಆಸೆ ಆಕಾಂಕ್ಷೆಗಳು ಇದೆಯಾ ಇಲ್ಲ? ನನಗೆ ಆಸೆನೂ ಇಲ್ಲ, ಆಕಾಂಕ್ಷೆನೂ ಇಲ್ಲ. ಇರೋ ಜವಾಬ್ದಾರಿ ನಿಭಾಯಿಸೋದೇ ಕಷ್ಟ. ಯಾವುದೇ ಹುದ್ದೆಗಳಿದೆಯಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಅಧಿಕಾರ ಬೇಕು. ನನಗೆ ಅಧಿಕಾರ ಬಂತು ಅಂತ ಅಂದಾಗ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಅದು ನಿಭಾಯಿಸ್ತಕ್ಕಂಥ ದೃಷ್ಟಿಕೋನಗಳು ಬಹಳ ಮುಖ್ಯ. ಈ ರೈತರ ಹಿತ ಕಾಪಾಡ್ತಕ್ಕಂಥದ್ದು, ಆ ಬ್ರ್ಯಾಂಡ್ ಏನಿದೆ, ನಂದಿನಿ ಅಂತಕ್ಕಂಥ ಬ್ರ್ಯಾಂಡ್ ಏನಿದೆ, ಆ ಬ್ರ್ಯಾಂಡನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯುವಂಥ ಕೆಲಸ ಮಾಡಬೇಕಾಗ್ತದೆ. ಸೊ ಬಹಳ ಹೆಚ್ಚಿನ ಜವಾಬ್ದಾರಿ ಅದು. ಯಾವುದೋ ಒಂದು ಖುಷಿಗೋಸ್ಕರ ಹೋಗಿ ಕೂತ್ಕೊಳ್ಳೋದಲ್ಲ. ಸರ್, ಅದಕ್ಕೆ ರೈತರ ವಿಚಾರ ಇರೋದ್ರಿಂದ ಅದು ಸರ್ಕಾರ ತೀರ್ಮಾನ ಏನೇನ್ ಮಾಡ್ಬೇಕೋ ಮಾಡ್ಕೋತಾರೆ. ಅವ್ರೇನ್ ತೀರ್ಮಾನ ಮಾಡ್ಕೋತಾರೆ. ನಾನು ಯಾರಿಗೂ ಕೇಳೋದು ಇಲ್ಲ, ಲಾಬಿ ಮಾಡೋ ಪ್ರಶ್ನೆನೂ ಇಲ್ಲ. ಅದ್ರ ಅವಶ್ಯಕತೆನೂ ಇಲ್ಲ. ನಾನೊಬ್ಬ MP ಆಗಿ ಕೆಲಸ ಮಾಡಿದ್ದೇನೆ. ನನಗೆ ಜವಾಬ್ದಾರಿ ಇದೆ. ನನಗೆ ಎಲ್ಲದರಲ್ಲೂ ಇತಿಮಿತಿ ಇದೆ. ನಾನು ಯಾವುದನ್ನು ಆಸೆ ಪಟ್ಟು ಕೇಳೋನಲ್ಲ, ಅದ್ರ ಹಿಂದೆ ಹೋಗೋನು ಅಲ್ಲ. ಈಗ ದೆಹಲಿಗೆ ಹೋಗ್ತೀನಿ ಅಂತೇಳಿ ಇದೆ. ದೆಹಲಿನಲ್ಲಿ ಡೈರಿಗೆ ಸಂಬಂಧಪಟ್ಟಂತೆ ಎಕ್ಸಿಬಿಷನ್ ಇದೆ. ನಮ್ಮೆಲ್ಲ ಆಡಳಿತ ಮಂಡಳಿ ಹೋಗ್ತಾ ಇದ್ದೀವಿ, ಅಧಿಕಾರಿಗಳ ತಂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 20 ಜನ ಹೋಗ್ತಾ ಇದ್ದೀವಿ. ಸೊ ಒಂದಷ್ಟು ಪ್ರಗತಿ ಮಾಡಲಿಕ್ಕೆ, ಫ್ಯೂಚರ್ ಡೆವಲಪ್ಮೆಂಟ್ ಪ್ಲಾನ್ ಬಗ್ಗೆ ನೋಡ್ಲಿಕ್ಕೋಸ್ಕರ ಇನ್ವಿಟೇಷನ್ಸ್ ಇದೆ. ನಾನು ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದೆ. ಇಲ್ಲೂ ಸ್ವಲ್ಪ ಎಲ್ಲ ನಮ್ಮ ಪ್ರೋಗ್ರೆಸ್ ಏನೇನಿದೆ ಅದನ್ನು ಮಾಡಕ್ಕೆ ಹೋಗ್ತಾರೆ. ಅದು ಹೊರತುಪಡಿಸಿ ರಾಜಕಾರಣ ಏನಾದ್ರು ಇದೆಯಾ? ರಾಜಕಾರಣ ಏನಿಲ್ಲ, ಎಲ್ಲ ಕರ್ನಾಟಕದಲ್ಲೇ ಇದೆ, ನಿಮ್ಮ ಹತ್ರನೇ ಇದೆ, ಮೀಡಿಯಾದವ್ರ ಹತ್ರನೇ ರಾಜಕಾರಣ ಇದೆ. ಸರ್, ಇಲ್ಲಿ ಕರ್ನಾಟಕದಲ್ಲಿದೆ, ಆದ್ರೆ ಸಹೋದರರು ಅಲ್ಲೇ ಡೆಲ್ಲಿಲಿದ್ದಾರೆ ಸರ್. ಅದಕ್ಕಾಗಿ ನಾವು ಅಲ್ಲ, ಅವರು ಡೆಲ್ಲಿಗೆ ಹೋಗುವಾಗಲೂ ನಿಮ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಸ್ಪಷ್ಟವಾಗಿ. ಚುನಾವಣೆಗೆ ವಿಚಾರವಾಗಿ ಕರೆದಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಇದೆ. DK ಶಿವಕುಮಾರ್ ದೆಹಲಿಗೆ ಉಪಮುಖ್ಯಮಂತ್ರಿ ಆದಾಗ ಹೋಗ್ತಾ ಇಲ್ಲ. ಅವರು ನಿರಂತರವಾಗಿ 40 ವರ್ಷಗಳಿಂದನೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ದೆಹಲಿಗೆ ತಿಂಗಳಿಗೊಂದ್ಸಾರಿ, ತಿಂಗಳಿಗೆ 2 ಸಾರಿ ಹೋಗೋದು ಸಹಜ. ಈಗ ಅವ್ರ ಪಕ್ಷದ ಅಧ್ಯಕ್ಷರು ಕೂಡ, ಉಪಮುಖ್ಯಮಂತ್ರಿಗಳು ಕೂಡ, ಸರ್ಕಾರದ ಕೆಲಸನೂ ಕೂಡ ಇರ್ತದೆ. ಅವ್ರೇನಾದ್ರು ಡೆಲ್ಲಿಲಿ ಇತ್ತು ಅಂತ ಅಂದ್ರೆ ಕೆಲವು ನಾಯಕರುಗಳ ರಾಜಕೀಯವಾಗಿ ಅಲ್ಲದೇ ಇದ್ರೂ ಕೂಡ ಒಂದಷ್ಟು ಕೌಶಲಾಪರ ವಿಚಾರ ಚರ್ಚೆ ಮಾಡಲಿಕ್ಕೂ ಕೂಡ ಅವರ ಭೇಟಿ ಮಾಡ್ತಾರೆ ಅವಕಾಶ ಸಿಕ್ಕಿದ್ರೆ. ಇಲ್ಲ ಅಂತ ಅಂದ್ರೆ ಕೆಲವು ಮಂತ್ರಿಗಳನ್ನ ರಾಜ್ಯದ ಇಲಾಖೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲೋಕಸಭೆ ನಡೀತಾ ಇದೆ. ಲೋಕಸಭೆಯಲ್ಲಿ ಎಲ್ಲರೂ ಕೂಡ ಮಂತ್ರಿಗಳು ಸಿಗ್ತಾರೆ. ಸಿಗುವಂತ ಸಂದರ್ಭದಲ್ಲಿ ಅವ್ರ ಹತ್ರನೂ ಕೂಡ ಅನೇಕ ವಿಚಾರ, ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಫಾಲೋ ಅಪ್, ನಮ್ಮ ಮೇಕೆದಾಟು ಇರ್ಬೋದು, ಭದ್ರಾ ಇರ್ಬೋದು, ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಕೆಲವು ವಿಚಾರಗಳನ್ನ ಅಪಾಯಿಂಟ್ಮೆಂಟ್ ಸಿಕ್ತು ಅಂತಂದ್ರೆ ಮಂತ್ರಿಗಳನ್ನು ಕೂಡ ಭೇಟಿ ಮಾಡ್ತಾರೆ. ಇದು ಶಿವಕುಮಾರ್ ಅವರಿಗೆ ಹೊಸದಲ್ಲ. ದೆಹಲಿ ಯಾತ್ರೆ ಹೊಸದಲ್ಲ, ದೆಹಲಿ ಪ್ರವಾಸಿಗಳು ಹೊಸದಲ್ಲ. ಏನ್ ಸರ್, ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಅಧ್ಯಕ್ಷರು ಹೇಳಿದಾರಲ್ಲ, 5 ವರ್ಷ ಒಬ್ಬನೇ CM ಅಂತ ಹೇಳಿದಾರಲ್ಲ. ಸ್ಪಷ್ಟವಾಗಿ ಸಿಗ್ನಲ್ ಬಂದಿದೆ ಅಂತಾನೂ ಕೂಡ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ, ಗೊತ್ತಾಯ್ತಲ್ಲ. ಅವ್ರೇನ್ ಹೇಳ್ತಾರೆ ಅದೇ ವೇದವಾಕ್ಯ. ಗೊತ್ತಿಲ್ಲ, ನೀವ್ ಯಾರನ್ನ ಬೇಕಾದ್ರೆ ಅನ್ಕೊಳ್ಳಿ. ನೀವ್ ಯಾಕೆ ಬೇರೆ ಕಡೆ ಡೈವರ್ಟ್ ಆಯ್ತೀರಿ? ಕೇಳಿದ್ದನ್ನ ಕರೆಕ್ಟ್ ಆಗಿರ್ಲಿ. ಸರ್,
ಅದಕ್ಕೆ ನೀವ್ ಕೇಳಿದ್ದಕ್ಕೆ ಉತ್ತರ ಹೇಳಿದ್ದೀನಿ ಸರ್, ಅಷ್ಟೇ. ಅದಕ್ಕೆ ಇಕ್ಬಾಲ್ ಹುಸೇನ್ ಅವರು ಅಸಮಾಧಾನ ಮಾಡಿದ್ದಾರೆ ಸರ್. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಕೆಲವರು ಮಾತಾಡಿದ್ರೆ ಕೊಡಲ್ಲ, ಪಕ್ಷದಲ್ಲಿ ಹೈಕಮಾಂಡ್ ನಾಯಕರು ಅಂತ ಬೇಜಾರಾಗಿದ್ದಾರೆ. ಇಕ್ಬಾಲ್ ಅವ್ರು ಹೇಳಿರೋದು ತಪ್ಪೇನಿಲ್ಲ, ಎಲ್ರಿಗೂ ಒಂದೇ ಪಾಲಿಸಿ ಇರಬೇಕು. ಆದ್ರೆ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಶಾಸಕರು ವಿದೇಶಿ ಪ್ರವಾಸ ಆ? ಕೆಲವು ಶಾಸಕರು ಈಗ ವಿದೇಶಿ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಅವಕಾಶ ಕೊಡ್ತಾರೆ. ಡಿ.ಕೆ. ಶಿವಕುಮಾರ್ ಏನು ಸಿಎಂ ಅವರಿಗೆ ಅಲ್ಲ, ಈಗ ನಾಯಕತ್ವ ವಿಚಾರ ಚರ್ಚೆ ನಡೆಯುತ್ತೆ. ಶಾಸಕರು ಬಜೆಟ್ ಶುರುವಾಗೋಕ್ಕೂ ಮುನ್ನ ವಿದೇಶ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ ಸರ್. ಯಾರು ಕರ್ಕೊಂಡು ಹೋಗೋರು? ಅದೇ ಈಗ ಚರ್ಚೆ ನಡೀತಾರೆ ಸರ್. ಯಾರು ಕರ್ಕೊಂಡು ಹೋಗೋರು? ಅಧ್ಯಯನ ಪ್ರವಾಸನ ಅಥವಾ ಆಯೋಜಿತ ಪ್ರವಾಸನ? ಯಾರು ಕರ್ಕೊಂಡು ಹೋಯ್ತಾ ಇರೋರು, ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ. ಸುಮ್ಮನೆ ಯಾರೋ ಹೇಳಿದ್ದನ್ನ ಶಿವಕುಮಾರ್ ಮೇಲೆ ಯಾಕೆ ಹೇಳ್ತೀರಿ? ಡಿ.ಕೆ. ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕತ್ವ ಇರ್ಬೋದು. ಡಿ.ಕೆ. ಶಿವಕುಮಾರ್ ಅವರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನೇನಾರ ಊಟಾಗ್ತಾ ಇದ್ರೆ ಅದು ರಾಜಕೀಯ ದುರುದ್ದೇಶದಿಂದ ಶಿವಕುಮಾರ್ ಅವರು ಕೆಟ್ಟ ಹೆಸರು ತರಬೇಕು ಅಂತ ಕೆಲವು ನಮ್ಮ ಪಕ್ಷದವರೇ ಮಾಡ್ತಾ ಇರ್ಬೋದು. ನಮ್ಮ ಪಕ್ಷದವ್ರು ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಿವಕುಮಾರ್ ಇದರಲ್ಲಿ ಪಾಲ್ದಾರ್ ಅಲ್ಲ. ಸರ್, ತಾವು ಮತ್ತೆ ಡಿಸಿಎಂ ತಾಳ್ಮೆ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ಇಂಥ ಒಂದು ಸ್ಟೇಟ್ಮೆಂಟ್ ಗಳಿಂದ ಇನ್ನೊಂದ್ ಕಡೆ ಆ ತಾಳ್ಮೆ ಮೌನವೇ ತಮ್ಮ ದೌರ್ಬಲ್ಯ ಆಗ್ತಾ ಇದೆಯಾ ಅಂತ. ಎಲ್ಲವನ್ನೂ ಕಾಲವೇ ಉತ್ತರಿಸುತ್ತದೆ. ಸರ್, ಈಗ ಬೆಂಗಳೂರು ಅಲ್ಲಪ್ಪ, ಎಲ್ಲವೂ ಕಾಲವನ್ನೇ ಉತ್ತರಿಸ್ಬೇಕಲ್ಲ. ಕಾಲ ಹತ್ರ ಬರ್ತಾ ಇದೆ. ನಾನು ಹಂಗ ಅನ್ಕೊಂಡಿದ್ದೀನಿ, ನೀವು ಹಂಗ ಅನ್ಕೊಳ್ಳಿ. ಹೊಸ ಕಾರ್ ಬೇರೆ ಬಂದಿದೆ ಸರ್. ಆ ಹೊಸ ಕಾರ್ ಬೇರೆ ಬಂದಿದೆ. ಯಾರ್ದು? ಸಾಹೇಬ್ರಿಗ? ಯಾವುದು? ತಾವು ಗಿಫ್ಟ್ ಮಾಡಿಲ್ಲ ಸರ್. ಸಾಹೇಬ್ರಿಗಲ್ಲ ಅದು. ಸರ್, ಈಗ GPH ಬೆಳವಣಿಗೆ ಮತ್ತೆ ಮುಂದಕ್ಕೆ ಹೋಗುತ್ತೆ ಚರ್ಚೆಗಳು ಶುರುವಾಗಿದೆ ಸರ್. ಯಾಕಂದ್ರೆ ಜೂನ್ ಒಳಗಡೆ ಆಗ್ಲೇಬೇಕು ಅಂತೇಳಿ ಸುಪ್ರೀಂಕೋರ್ಟ್. ಬಟ್ ಕೆಲವು ತಾಂತ್ರಿಕ ಕಾರಣಗಳು ಕೂಡ ಇದೆ, ಹಾಗಾಗಿ ಮುಂದಕ್ಕೆ ಹೋಗುತ್ತೆ. ಏನೂ ಆಗಲ್ಲ. ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಸಿದ್ಧತೆ ಮಾಡ್ಕೋತಾ ಇದೀವಿ. ನಮ್ಮ ಕ್ಷೇತ್ರದಲ್ಲಿ ನಾವು ಚುನಾವಣೆಗೆ ಸಿದ್ಧತೆಯ ತಯಾರಿಯನ್ನ ಮಾಡ್ತಾ ಇದ್ದೀವಿ. ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಆಗಲೇಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಡಿ.ಕೆ. ಶಿವಕುಮಾರ್ ಇದೇ ಫಸ್ಟ್ ಬಾರಿ ಘೋಷಣೆ ಬಗ್ಗೆ ಒಂದು ಸ್ಟ್ರಾಟಜಿ ಕೊಟ್ಟಿದ್ದಾರೆ ಸರ್. ಸಿಎಂ ನಾವು ಬೆದ್ದು ಮುಚ್ಚಿ ಮಾತಾಡ್ಕೊಟ್ಟಿಲ್ಲ, ಹೈಕಮಾಂಡ್ ಮುಂದೆ ಮಾತಾಡ್ಕೊಂಡಿದ್ದೀವಿ ಅಂತ ನನಗೆ ಕ್ಲಾರಿಟಿಯಾಗಿ ಹೇಳಿದ್ದಾರೆ. ಇಷ್ಟು ದಿನ ಡಿಸಿಎಂ ಅವರು ಆ ತರ ಎಲ್ಲೂ ಕೂಡ ಮಾತಾಡಿಲ್ಲ. ಈ ಬಾರಿ ಬಹಿರಂಗವಾಗಿ ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯ ಹೇಳಿರೋದು ಡಿ.ಕೆ. ಶಿವಕುಮಾರ್ ಅವರು, ಕೇಳಬೇಕಾಗಿರೋದು ಅವ್ರನ್ನ. ನನ್ನನ್ನ ಕೇಳಿದ್ರೆ ಏನು ಹೇಳಿ? ನನ್ನನ್ನು ಕೇಳಿದ್ದೆಲ್ಲ ಉತ್ತರ ಹೇಳಿದ್ರು. ದೊಡ್ಡ ಮಾತು ಸಿಎಂ ನಡೀತಾರೆ ಅಂತ ಹೇಳಿದ್ರಿ ಸರ್. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಹೈಕಮಾಂಡ್ ನಾಯಕರು ಭೇಟಿ ಮಾಡುವಂತ ಅಗತ್ಯ ಏನಿಲ್ಲ ಸರ್. ಯಾರು? ನೋಡ್ರಿ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದ್ರೆ ನಮ್ಮ ಹೈಕಮಾಂಡ್ ನ ಅವಕಾಶ ಸಿಗ್ತಾಗೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ. ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ತಾನೆ. ಅದು ಒಂದು ಸಂಬಂಧ ಬಾಂಧವ್ಯಕ್ಕೋಸ್ಕರ ನಾವು ಪ್ರತಿ ಸಂದರ್ಭದಲ್ಲೂ ಭೇಟಿ ಮಾಡುವಂಥದ್ದು. ಪಕ್ಷದ ವಿಚಾರ ಇರ್ತದೆ, ಕ್ಷೇತ್ರದ ವಿಚಾರ ಇರ್ತದೆ, ಬೇರೆ ಬೇರೆ ವಿಚಾರಗಳಿರ್ತದೆ. ಹಾಗಾಗಿ ಅದಕ್ಕೆ ಅರ್ಥ ಇಲ್ಲ. ಕೆಲವರು ಬೇರೆ ಟೈಮ್ ಕೆಲಸಕ್ಕೋಸ್ಕರ ಮಾತ್ರ ಹೋಗ್ತಾರೆ. ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಗುರಿ ಉದ್ದೇಶಗಳನ್ನ ಇಟ್ಕೊಂಡು ಹೋಗ್ತಾರೆ. ಶಿವಕುಮಾರ್ ಅವರು ಆ ಕ್ಯಾರೆಕ್ಟರ್ ಅಲ್ಲಿ ಇಲ್ಲ. ಸರ್, ಸಿಎಂ ಪರವಾಗಿರೋ ಕೆಲ ಶಾಸಕರು 25 ಜನ ಫಾರಿನ್ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಫೆಬ್ರವರಿ 14 ಹೋಗಿ 10 ದಿನ ವಿದೇಶಗಳಲ್ಲಿ ಸಮಯ ಕಳೆದಿದ್ದಾರೆ. ಇದು ರಾಜಕೀಯ ಕಾರಣಕ್ಕೋಸ್ಕರ ಈ ಫಾರಿನ್ ಪ್ರವಾಸ ಅಂತ ಅದು ಗೊತ್ತಿಲ್ಲ. ಯಾರು ಹೋಗ್ತಾ ಇದ್ದಾರೆ ನೀವು ಅವ್ರನ್ನ ಕೇಳಬೇಕು, ಆರ್ಗನೈಸ್ ಮಾಡಿರೋರ್ನ ಕೇಳಬೇಕು. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಷ್ಟು ಮಾತ್ರ ನಾನು ಸ್ಪಷ್ಟಪಡಿಸ್ತೀನಿ. ನೀವೆಲ್ಲ ಕರ್ಕೊಂಡೋಗಿ ಅಂದ್ರೆ ಹೋಯ್ತಾರೆ.
ಫಾರಿನಿಗಂತೂ ನಿಮ್ಮನ್ನು ಕರ್ಕೊಂಡು ಹೋಗಿ ಅಂತ ನೀವು ಮುಂಚೆ ಇರ್ತೀರಾ, ಆಮೇಲೆ ಅವ್ರು ಇರ್ತಾರೆ. ಸರ್ ಶಿವಮೊಗ್ಗದಲ್ಲಿ ಬಿಜೆಪಿ ಮುಖಂಡರಿಗೆ ನಿಗಮನದಲ್ಲಿ ಅಧ್ಯಕ್ಷ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಯಾರಿಗೆ? ಬಿಜೆಪಿ ಮುಖಂಡ ಭೂಕಾಂತ್ ಅಂತ ಭೂಕಾಂತ್ ಶಿವಮೊಗ್ಗದ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯೆ ಅಂತವರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯ ಸಚಿವ ಸ್ಥಾನಮಾನ ಕೊಡ್ತಾರೆ ಅಂದ್ರೆ ಏನು ಸರ್? ಕಾಂಗ್ರೆಸ್ ಎಲ್ಲರನ್ನೂ ಗೌರವಿಸ್ತದೆ ಅಂತ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಭಾವನೆ ಇರೋದ್ರಿಂದ ಮಾಡಿರ್ಬೋದು, ತಪ್ಪೇನಿಲ್ಲ. ಹಿಂಗಲ್ಲಪ್ಪ, ಸ್ವಲ್ಪ ಏನ್ ಕೇಳಿಲಿ, ಈಗ ನಮ್ಮ ಸರ್ಕಾರ ಎಲ್ಲರನ್ನೂ ಜೊತೆಲಿ ತಗೊಂಡು ಹೋಗ್ಬೇಕಲ್ಲ, ಹಾಗಾಗಿ ಕೊಟ್ಟಿರ್ಬೋದು, ಅದ್ರಲ್ಲೇನು ತಪ್ಪೇನಿಲ್ಲ. ಕರೆಕ್ಟ್ ಅಣ್ಣ. ಈಗ ಸ್ವಲ್ಪ ಏನ್ ಕೇಳಿಲಿ, ನಮ್ದು ಸರ್ವಧರ್ಮ ಪಾಲಿಸಿ ಅಲ್ಲಪ್ಪ, ನಮ್ದು ಸರ್ವಧರ್ಮ ಸರ್ವಪಕ್ಷ ಎಲ್ಲರೂ ಇರ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿಯವರು ಇದ್ದಾರೆ, ದಳದವರು ಇದ್ದಾರೆ, BSP ಅವರು ಇದ್ದಾರೆ, BJP ಅವರು ಇದ್ದಾರೆ, ಎಲ್ಲಾ ಪಾರ್ಟಿಯವರು, ಜನತಾ ಪಕ್ಷದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರನ್ನೂ ನಾವು ಜೊತೆಲಿ ತಗೊಂಡೋಗೋದೇ ನಮ್ ಗುರಿ. ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ನಮ್ಮಲ್ಲಿ, ಅವ್ರಿಗೆ ಫಸ್ಟ್ ಪ್ರಿಯಾರಿಟಿನೇ ನಮ್ಗೆ. ಅವ್ರಿಗೆ ಕಾಂಗ್ರೆಸ್ಸಿಗರು ನೆಕ್ಸ್ಟ್, ಹೊರಗಡೆಯಿಂದ ಬಂದವರಿಗೆ ಫಸ್ಟ್. ಅತಿಥಿಗಳನ್ನ ಗೌರವಿಸೋದೇ ಕಾಂಗ್ರೆಸ್ ಪಕ್ಷದ ಗುರಿ.